ನಮಸ್ತೆ ಫ್ರೆಂಡ್ಸ್, ಪಾಪು ಮಮ್ಮಿ ರುಚಿ ಕಿಚನ್ಗೆ ಸ್ವಾಗತ. ತಂಪಾಗಿಸುವ ಕಲ್ಲಂಗಡಿ ಹಣ್ಣು, ಅದರಿಂದ ತಯಾರಿಸುವ ಹಲ್ವಾ ಮಾಡುವ ವಿಧಾನ. ಒಂದು ದೊಡ್ಡ ಪೀಸು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಸ್ವಲ್ಪನೂ ನೀರು ಹಾಕ್ದಾಗೆ ನೈಸಾಗಿ ರುಬ್ಕೋಬೇಕು. ಕಲ್ಲಂಗಡಿ ಹಣ್ಣಲ್ಲಿ ನೀರಿನಂಶ ಇರೋದ್ರಿಂದ ನೀರಿನ ಅವಶ್ಯಕತೆ ಇಲ್ಲ. ಜ್ಯೂಸು ರೆಡಿಯಾಗಿದೆ. ಇದನ್ನು ಇವಾಗ ಒಂದು ಜಾಲರಿಗೆ ಹಾಕ್ಕೊಂಡು ಸೋರಿಸ್ಕೊಳ್ಳೋಣ. ಸ್ವಲ್ಪನೂ ಬೀಜ ಹಿರಿದಾಗೆ ಚೆನ್ನಾಗಿ ಸೋರಿಸ್ಕೋಬೇಕು. ಇವಾಗ 2.5 ಗ್ಲಾಸು ಜ್ಯೂಸು ರೆಡಿಯಾಗಿದೆ. ಒಂದು ಕಡಾಯಿಗೆ 2 ಗ್ಲಾಸು ಜ್ಯೂಸು ಹಾಕೊತಾ ಇದ್ದೀನಿ. 1 ಕಪ್ ಸಕ್ಕರೆ, 1 ಟೀ ಸ್ಪೂನ್ ಎಲೈಚಿ ಪೌಡರ್, 1 ಡ್ರಾಪ್ ಫುಡ್ ಕಲರ್ ಹಾಕೋದ್ರಿಂದ ಹಲ್ವಾ ಚೆನ್ನಾಗಿ ಕಾಣುತ್ತೆ ಅಂತ ಹಾಕೊತಾ ಇದ್ದೀನಿ. ಗ್ಯಾಸ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ಒಂದು 3 ಸತಿ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ. ಒಂದು ಬೌಲಿಗೆ 3 ಸ್ಪೂನ್ ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಅರ್ಧ ಗ್ಲಾಸ್ ಜ್ಯೂಸ್ ಇರೋದ್ರಿಂದ ಅದರಲ್ಲೇ ಕಲಿಸ್ಕೊತಾ ಇದ್ದೀನಿ. ಗಂಟು ಬಾರದ ರೀತಿಯಲ್ಲಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಾರ್ನ್ಫ್ಲೋರ್ ರೆಡಿಯಾಗಿದೆ. ಇವಾಗ ನಿಧಾನವಾಗಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಗಟ್ಟಿ ಆಗೋವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ಗಟ್ಟಿ ಆಗಿದೆ. ಇದಕ್ಕೆ 2 ಸ್ಪೂನು ತುಪ್ಪ ಹಾಕೊತಾ ಇದ್ದೀನಿ. ಇದನ್ನು ಸಹ ಒಂದು 3 ಸುತ್ತು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಗ್ಯಾಸ್ನ ಫಾಸ್ಟ್ ಮಾಡ್ಕೊಬೇಡಿ, ತಳ ಹಿಡ್ಕೊಂಡ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಇವಾಗ ನೋಡಿ, ಹಲ್ವಾ ರೆಡಿಯಾಗಿ ಬಂದಿದೆ. ಇದಕ್ಕೆ ಕಟ್ ಮಾಡಿರುವಂಥ ಗೋಡಂಬಿ ಪೀಸ್ನ ಹಾಕ್ಕೊಂಡು ಇದನ್ನು ಸಹ ಒಂದು 3 ಸುತ್ತು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಒಂದು ಬೌಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸವರ್ಕೊತಾ ಇದ್ದೀನಿ. ತುಪ್ಪ ಹಾಕಿ ಸವರೋದ್ರಿಂದ ಹಲ್ವಾ ಅಂಟ್ಕೊಳ್ಳಲ್ಲ ಇದರಲ್ಲಿ. ಇದಕ್ಕೆ ರೆಡಿಯಾಗಿರೋ ಹಲ್ವಾನ ಹಾಕೊತಾ ಇದ್ದೀನಿ. ಒಂದು ಅರ್ಧ ಗಂಟೆ ತಣ್ಣಗಾಗ್ಲಿಕ್ಕೆ ಬಿಡೋಣ. ಫ್ರಿಜ್ಜಲ್ಲಾದರೂ ಇಟ್ಕೊಂಡು ತಣ್ಣಗೆ ಮಾಡ್ಕೊಳ್ಳಿ. ಹೊರಗಡೆ ಹಾಗೆ ಬೇಕಾದ್ರೂ ತಣ್ಣಗೆ ಮಾಡ್ಕೋಬೋದು. ಇವಾಗ ತಣ್ಣಗಾಗಿದೆ. ಒಂದು ನೈಫಲ್ಲಿ ಸುತ್ತಲೂ ಬಿಡಿಸ್ಕೊತಾ ಇದ್ದೀನಿ. ಬಿಡಿಸಾಗಿದೆ. ಒಂದು ತಟ್ಟೆಗೆ ಶಿಫ್ಟ್ ಮಾಡಿಕೊಂಡು ಇವಾಗ ಕಟ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲ್ಲಂಗಡಿನ ಹಲ್ವಾ, ಎಷ್ಟು ಸಾಫ್ಟ್ ಆಗಿದೆ. ಒಮ್ಮೆ ನೀವು ಟ್ರೈ ಮಾಡಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.